ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಸ್ಪೋರ್ಟ್ಸ್ ಅಡ್ಡ ಕನ್ನಡ. ಸೊ ಫ್ರೆಂಡ್ಸ್, ನಾವು ಇವತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ ಬಗ್ಗೆ ನೋಡೋಣ. ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ವಿಡಿಯೋ ಇಷ್ಟವಾದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ, ಲೆಟ್ಸ್ ಗೋ ಟು ದ ವಿಡಿಯೋ. ಸೊ ಮೊದಲನೆಯ ಅಪ್ಡೇಟ್, ಇಂಗ್ಲೆಂಡ್ ತಂಡದ ವೇಗದ ಬೌಲರ್ ಜೇಮ್ಸ್ ಆ್ಯಂಡರ್ಸನ್ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯಾಗುವ ಕುರಿತು ಅನೌನ್ಸ್ ಮಾಡಿದ್ದಾರಂತೆ. ಹೌದು ಗುರು, ಆ್ಯಂಡರ್ಸನ್ ಅವರು ಮುಂಬರುವ ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಟೆಸ್ಟ್ ಪಂದ್ಯ ಕೊನೆಯ ಪಂದ್ಯವಾಗಿರುವ ಕುರಿತು ಹೇಳಿಕೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ದಾರಂತೆ. ನೋಡೋಣ ಯಾವಾಗ ರಿಸೈನ್ ಮಾಡುತ್ತಾರೆ ಎಂದು. ಇನ್ನು ಎರಡನೇ ಅಪ್ಡೇಟ್, ರಿಷಬ್ ಪಂತ್ ಒಂದು ಪಂದ್ಯಕ್ಕೆ ಬ್ಯಾನ್. ಹೌದು ಗುರು, IPL ನಿಯಮವನ್ನು ಉಲ್ಲಂಘಿಸಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ರಿಷಬ್ ಪಂತ್ ವಿರುದ್ಧ BCCI ಕಠಿಣ ಕ್ರಮ ಕೈಗೊಂಡಿದೆ. ಯಾಕೆ ಅಂದರೆ ನಿಧಾನವಾಗಿ ಬೌಲಿಂಗ್ ಮಾಡಿದ್ದಕ್ಕಾಗಿ. ರಿಷಬ್ ಪಂತ್ ಎಲ್ಲಿ ಬೌಲಿಂಗ್ ಮಾಡುತ್ತಾರೆ ಅಂತ ಕೇಳಬಹುದು. ರಿಷಬ್ ಪಂತ್ ಅಲ್ಲ ಗುರು, ಕ್ಯಾಪ್ಟನ್ ಆಗಿ ನಿಧಾನವಾಗಿ ಗತಿಯಲ್ಲಿ ಬೌಲಿಂಗ್ ಮಾಡಿಸಿದ್ದರಂತೆ, ಅದಕ್ಕಾಗಿ. ಹೌದು ಗುರು, ರಿಷಬ್ ಪಂತ್ ನಾಯಕನಾಗಿ ಮೊದಲೆರಡು ಮ್ಯಾಚ್ ಅಲ್ಲಿಯೂ ಕೂಡ ನಿಧಾನವಾಗಿ ಬೌಲಿಂಗ್ ಮಾಡಿಸಿದ್ದರಂತೆ, ಅದಕ್ಕಾಗಿ ದಂಡವನ್ನು ವಿಧಿಸಿದರು. ಇದು ಪಂತ್ ಅವರ ಮೂರನೇ ಪಂದ್ಯವನ್ನು ನೋಡಿ BCCI ಕಠಿಣ ಕ್ರಮ ಕೈಗೊಂಡಿತ್ತು. ಒಂದು ಮ್ಯಾಚ್ ಬ್ಯಾನ್ ಹಾಗೂ ದಂಡವನ್ನು ವಿಧಿಸಿದರಂತೆ. ಇದು RCB ಅಭಿಮಾನಿಗಳಿಗೆ ಅಡ್ವಾಂಟೇಜ್, ಯಾಕೆಂದರೆ ಮುಂದಿನ ಪಂದ್ಯ ಡೆಲ್ಲಿ ವರ್ಸಸ್ RCB ಆಗಿದೆ. ಅದರಲ್ಲಿ ಪಂದ್ಯದಲ್ಲಿ ನಾಯಕನಾಗಿ ರಿಷಬ್ ಪಂತ್ ಇರುವುದಿಲ್ಲ. ಇನ್ನು ಮೂರನೇ ಅಪ್ಡೇಟ್, ಇತಿಹಾಸ ಬರೆದ ಸಾಯಿ ಸುದರ್ಶನ್. ಹೌದು ಗುರು, IPL 100ನೇ ಶತಕ ಬಾರಿಸಿ ಇತಿಹಾಸ ಬರೆದಿದ್ದಾರೆ. 2008ರ IPLನಲ್ಲಿ ಬ್ರೆಡನ್ ಮೆಕಲಮ್ ಅವರು ಮೊದಲನೆಯ ಶತಕವನ್ನು ಬಾರಿಸಿದರು. ಇನ್ನು 100ನೇ ಶತಕವನ್ನು ನಮ್ಮ RCB ಕೊಹ್ಲಿ ಅವರು ಬ್ಯಾಟಿನಿಂದ ಬರಬಹುದಿತ್ತು. ಅವರು 92 ರನ್ಗಳಿಗೆ ಔಟ್ ಆದರು. ನಂತರ ಸಾಯಿ ಸುದರ್ಶನ್ ಅವರು ತಮ್ಮದಾಗಿಸಿಕೊಂಡರು. ಇನ್ನು 101ನೇ ಶತಕವನ್ನು ಶುಭ್ಮನ್ ಗಿಲ್ ಅವರು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ನಾಲ್ಕನೆಯ ಅಪ್ಡೇಟ್, ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಬ್ಯಾನ್. ಹೌದು ಗುರು, BCCI ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸನ್ನು ಕೇವಲ ಟೆಂಪ್ರವರಿಯಾಗಿ ಅಷ್ಟೇ ತಂದಿದ್ದು. ಈ ರೂಲ್ಸನ್ನು ಪರ್ಮನೆಂಟ್ ಆಗಿ ಅಲ್ಲ ಎಂದು ಹೇಳಿದ್ದಾರೆ. ಅದನ್ನು ಕೂಡ ಡಿಸ್ಕಸ್ ಮಾಡುತ್ತೀವಿ. ಈ ರೂಲ್ಸ್ ಕೇವಲ ನಾಯಕರಿಗೆ ಇಷ್ಟವಾಗಲಿಲ್ಲ. ಅದರ ಕಾರಣ ನಾವು ನಮ್ಮ ಕಮಿಟಿ, ಅಂದರೆ ನಮ್ಮ ಕಡೆ ಹೇಳ್ತಾರಲ್ಲ ಮಂಡಳಿ ಹತ್ತಿರ ಡಿಸ್ಕಸ್ ಮಾಡುತ್ತೀವಿ ಎಂದು BCCI ಹೇಳಿಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಕೊನೆಯ ಅಪ್ಡೇಟ್, ಶುಭ್ಮನ್ ಗಿಲ್ಗೆ ಬಿದ್ದಿದೆ ದಂಡ. ಹೌದು ಗುರು, ಶುಭ್ಮನ್ ಗಿಲ್ಗೂ ಕೂಡ ಸ್ಲೋವರ್ ಓವರ್ ರೇಟ್ ಅನ್ನು ಶುಭ್ಮನ್ ಗಿಲ್ ಅವರಿಗೆ ದಂಡವನ್ನು ವಿಧಿಸಿದ್ದಾರೆ. ರಿಷಬ್ ಪಂತ್ಗೆ ಹೇಗೆ ವಿಧಿಸಿದ್ದಾರೋ ಹಾಗೆ ಶುಭ್ಮನ್ ಗಿಲ್ಗೂ ಕೂಡ ವಿಧಿಸಿದ್ದಾರೆ. ಆದರೆ ಇವರಿಗೆ ದಂಡವಷ್ಟೇ ವಿಧಿಸಿದ್ದಾರೆ. ಅದು ಎಷ್ಟು ಗೊತ್ತಾ? 24 ಲಕ್ಷ ಗುರು. ನೋಡೋಣ ಮುಂದಿನ BCCI ಏನೇನು ಡಿಸ್ಕಸ್ ಮಾಡುತ್ತಾರೆ ಎಂದು. ಸೊ ಫ್ರೆಂಡ್ಸ್, ಇದಾಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್. ಇಷ್ಟವಾದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಥ್ಯಾಂಕ್ ಯು.